ಈ ಚಳಿಗೆ ರಾತ್ರಿ ಬಿಸಿ ಬಿಸಿಯಾಗಿ ಏನಾದರೂ ರೈಸ್ ಬಾತ್ ಇದ್ರೆ ಹೊಟ್ಟೆ ತುಂಬ ತಿಂದು ಮಲ್ಕೋಬೋದು ಅಂತ ಅನ್ಸತ್ತೆ. ಒಂದು ಸೂಪರ್ ಟೇಸ್ಟಿ ಆ್ಯಂಡ್ ಸೂಪರ್ ಈಸಿ ಟೊಮೆಟೊ ಬಾತ್‌ನ ಹೇಳ್ಕೊಡ್ತೀನಿ. ನಮ್ಮ ಚಾನಲಲ್ಲಿ ನಾವು ಈಗಾಗಲೇ 10ರಿಂದ ಹೆಚ್ಚು ಟೊಮೆಟೊ ಬಾತ್ ರೆಸಿಪಿ ನೋಡಿದ್ದೀವಿ ಆ್ಯಂಡ್ ಇದು ಅದಕ್ಕೊಂದು ಅಡಿಷನ್. ಮಿಕ್ಸಿಯಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ ಈ 5 ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ನುಣ್ಣಗೆ ಪೇಸ್ಟಾಗಿ ರುಬ್ಕೋಬೇಕು. ಇದು ಆ ಕಡೆ ಪಕ್ಕಕ್ಕಿರಲಿ. ಈಗ ಕುಕ್ಕರಲ್ಲಿ ಡೈರೆಕ್ಟಾಗಿ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಇದು ರೈಸ್ ಬಾತ್ ಆಗಿರೋದ್ರಿಂದ ಡೈರೆಕ್ಟ್ ಪಲಾವ್ ರೀತಿನೇ ನಾವು ಅಕ್ಕಿ ಹಾಕಿ ಬೇಯಿಸೋದು. ಸೊ, ಎಣ್ಣೆ ಹಾಕಿ ಅದಕ್ಕೆ ಮಸಾಲಾ ಪದಾರ್ಥಗಳು ಕರಿಬೇವು, ಈರುಳ್ಳಿ, ಹಸಿ ಬಟಾಣಿ ಮತ್ತು ಟೊಮೆಟೊನ ನಾನು ಇಲ್ಲಿ ಉದ್ದುದ್ನಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಅಲ್ಲಲ್ಲೂ ಕಾಣಿಸ್ತಾ ಇದ್ರೆ ಆಮೇಲೆ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ, ಎಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಮೆತ್ತಗಾಗಲಿ, ಟೊಮೆಟೊ ಎಲ್ಲ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದಾಗ ನಾವು ಇದಕ್ಕೆ ಮಸಾಲಾ ಪೌಡರ್ಸು ಮತ್ತು ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಪೇಸ್ಟ್ ಹಾಕೋಣ. ಈ ಪೇಸ್ಟ್ ಹಾಕಿ ಕಲಸೋವಾಗನೇ ಕಿಚನಲ್ಲೆಲ್ಲ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಸೊ, ಈ ರೆಸಿಪೀಸ್ ಎಲ್ಲನೂ ನೋಡೋಕ್ಕೆ ಈಸಿಯಾಗಿರುತ್ತೆ ಆ್ಯಂಡ್ ಮಾಡೋಕ್ಕೂ ಸಹ ಈಸಿ. ಒಂದೊಂದು ರೀತಿ ಮಾಡಿದ್ರೆ ಒಂದೊಂದು ಟೇಸ್ಟ್ ಇರುತ್ತೆ. ಯಾವ ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ಯಾವ್ದು ಹಾಕಬೇಕು ಆ ಥರ ಡಿಫ್ರೆಂಟ್ ಪ್ರೊಸೀಜರ್ಸ್‌ಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ, ಇದನ್ನು ಡೆಫಿನೆಟಾಗಿ ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂತು. ಇದಕ್ಕೀಗ ಕೊರಿಯಾಂಡರ್ ಅಂದರೆ ಧನಿಯಾ ಪೌಡರು, ಜೀರಾ ಪೌಡರು, ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿದ್ದೀನಿ. ಸ್ವಲ್ಪ ಕಲರು ಚೆನ್ನಾಗಿರಲಿ ಅಂತ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣಗೆ ಹೆಚ್ಕೊಂಡು ಅದು ಒಂದು 2 ಹಿಡಿ ಹಾಕ್ಬೋದು. ಸೊಪ್ಪು ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿದ್ರೂ ಕೂಡ ಸೂಪರಾಗಿರುತ್ತೆ. ಸೊ, ಇದನ್ನೆಲ್ಲ ಇನ್ನೊಂದು ಸಲ ಬಾಡಿಸ್ಕೋಬೇಕು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸೂ ಹೊಂದ್ಕೊಂಡಿದೆ. ರುಚಿಗೆ ಈಗ ಉಪ್ಪು ಮತ್ತು ಅಕ್ಕಿ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ನೀರು ಒಂದು ಕುದಿ ಸ್ಟಾರ್ಟ್ ಬಂದಾಗ ತೊಳೆದಿರೋಂಥ ಅಕ್ಕಿ ಹಾಕಿ 3 ವಿಸಿಲಷ್ಟು ಕೂಗಿಸ್ಬೇಕು ಅಷ್ಟೇ. ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಂಪಲ್ ಆಗಿದೆ. ಟಕ್ ಅಂತ ಎತ್ಕೊಂಡು ಮಾಡಿಬಿಡಿ. ರಾತ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಟೊಮೆಟೊ ಬಾತು 3 ವಿಸಿಲ್ ಕೂಗಬೇಕು. ಡಿಪೆಂಡ್ಸ್ ಅಪಾನ್ ಯುವರ್ ಯೂಶುವಲ್ ರೆಗ್ಯುಲರ್ ಕುಕಿಂಗ್. 1 ವಿಜಿಲಾ, 2 ವಿಜಿಲಾ, 3 ವಿಜಿಲಾ. ನಾನು ಯೂಶುವಲಿ 3 ವಿಜಿಲೇ ಕೂಗಿಸ್ತೀನಿ ಪಲಾವ್‌ಗಳಿಗೆ, ರೈಸ್ ಬಾತ್‌ಗಳಿಗೆಲ್ಲನೂ. ಸೊ, ವಿಜಿಲ್ ಆದಮೇಲೆ ಸ್ವಲ್ಪ ಕುಕ್ಕರ್ ತಣ್ಣಗಾದ್ಮೇಲೆ ಈ ಥರ ಇದೆ. ಇದನ್ನು ಬಿಸಿ ಇದ್ದಂಗೆನೇ ಮೆಲ್ಲಗೆ ಒಂದು ಸಲ ಮಿಕ್ಸ್ ಮಾಡಿಬಿಡಿ. ಸೊ, ಈ ಮೇಲೆ ಇರುವಂಥ ಮಸಾಲೆ ಎಲ್ಲನೂ ಒಳಗಡೆ ಇರೋಂಥ ಅಕ್ಕಿ ಕಾಳಿಗೂ ಹೊಂದ್ಕೊಳ್ಳುತ್ತೆ. ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಬಿಟ್ಟು ಮತ್ತೆ ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿರೋಂಥ ಟೊಮೆಟೊ ಬಾತ್ ಹಾಗೇನೂ ತಿನ್ಬೋದು. ಮೊಸರು ಬಜ್ಜಿ ಅಥವಾ ಕೊಬ್ಬರಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಈ ಹೋಟೆಲ್ಸಲ್ಲೆಲ್ಲನೂ ಈಚೆ ಹೋದಾಗ ತಿಂತೀವಲ್ಲ ಅದೇ ರೀತಿ ಇರುತ್ತೆ ಆ್ಯಂಡ್ ತುಂಬಾ ಹೆಲ್ದಿ, ತುಂಬಾ ಫ್ಲೇವರ್ಫುಲ್. ಈ ಚಳಿಗೆ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಂತೂ ಯಾವಾಗಾದರೂ ಏನೂ ತೋಚದೇ ಇದ್ದಾಗ ಏನು ಮಾಡಲಿ ಅಂದರೆ ಹಸ್ಬೆಂಡು, ಇಬ್ಬರು ಮಕ್ಕಳು ಎಲ್ಲರ ಬಾಯಲ್ಲೂ ಬರೋದಂತೂ ಟೊಮೆಟೊ ಬಾತ್ ಅಂತ ಹೇಳಿಬಿಟ್ಟು. ಸೊ, ಡೆಫಿನೆಟಾಗಿ ಟ್ರೈ ಮಾಡಿ. ಹೇಗೆ ಬಂದಂತ ಕಮೆಂಟ್ಸ್ ಮೂಲಕ ತಿಳಿಸಿ.